ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4th ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ ನಂಬರ್ ಆಫ್ ಆರ್ಟಿಕಲ್ಸ್ ಡ್ಯಾಮೇಜ್ಡ್. ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅಂದ್ರೆ ಇನ್ಶೂರೆನ್ಸ್ ನಲ್ಲಿ ಎಷ್ಟು ಪ್ರಾಡಕ್ಟ್ ಡ್ಯಾಮೇಜ್ ಆಗಿದೆ, ನಂಬರ್ ಆಫ್ ಪ್ರಾಡಕ್ಟ್ ಎಷ್ಟು ಡ್ಯಾಮೇಜ್ ಆಗಿದೆ ಕಂಡುಹಿಡಿಯುವಂತ ಪ್ರಾಬ್ಲಮ್. 5,000 articles worth 40,000 were insured for rupees 60% their value. During transit, some articles were damaged and the reduced to 60% of their value. If the amount recovered was 1,200, find the number of articles damaged. Question ಅಲ್ಲಿ ಡೀಟೇಲ್ಸ್ ಏನೇನಿದೆ. ಟೋಟಲ್ ಆರ್ಟಿಕಲ್ಸ್, ಟೋಟಲ್ ವಸ್ತುಗಳಿರೋದು 5,000, ಅದರ ವರ್ತ್ ಕಾಸ್ಟ್ ಪ್ರೈಸ್ 40,000. ಅಂದ್ರೆ ಒಂದಕ್ಕೆ ಎಷ್ಟಾಯ್ತು? 40,000 ಡಿವೈಡೆಡ್ ಬೈ 5,000, 8 rupees ಒಂದಕ್ಕೆ. ಪ್ರಾಡಕ್ಟ್ ನಂಬರ್ಸ್ 5,000, ಪ್ರಾಡಕ್ಟ್ ನ ಟೋಟಲ್ ವೆಚ್ಚ 40,000. 60% ಇದು ಇನ್ಶೂರೆನ್ಸ್, ಇಷ್ಟೊಂದು ಇನ್ಶೂರೆನ್ಸ್ ಮಾಡಿಸಿಲ್ಲ, 60% ಅಷ್ಟೇ ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಸೊ ಕೆಲವೊಂದಿಷ್ಟು ಆರ್ಟಿಕಲ್ಸ್ ನಾವು ಅದನ್ನೇ ಕಂಡುಹಿಡಿಬೇಕು, ಡ್ಯಾಮೇಜ್ ಆಗಿದೆ ಕೆಲವೊಂದಿಷ್ಟು ಆರ್ಟಿಕಲ್ಸ್. 60% ವ್ಯಾಲ್ಯೂ ಕಡಿಮೆ ಆಗಿದೆ ಅವುಗಳ ವ್ಯಾಲ್ಯೂ. ಇಫ್ ದ ಅಮೌಂಟ್ ವಾಸ್ ರಿಕವರ್ಡ್ ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಅವರಿಗೆ 1,200 rupees ಅಷ್ಟೇ ಸಿಕ್ಕಿದೆ. ಸೊ ಎಷ್ಟು ಆರ್ಟಿಕಲ್ ಡ್ಯಾಮೇಜ್ ಆಗಿದೆ ಇದನ್ನ ಕಂಡುಹಿಡಿಬೇಕಂದ್ರೆ ಮೊದಲು ಕೊಟ್ಟಿರುವಂತ ಐಟಮ್ಸ್ ನ ಬರ್ಕೊಳ್ಳೋಣ. ವ್ಯಾಲ್ಯೂ ಆಫ್ 5,000, ಸೊ 5,000 ಇದನ್ನ ಹ್ಯಾಟ್ಸ್ ಅಂತ ನಾನು ತಗೊಂಡಿದ್ದೀನಿ. ಸೊ 5,000 ಟೊಪಿಗೆ 40,000 ರೂಪಾಯಿ ಆದ್ರೆ ಒಂದಕ್ಕೆ ಎಷ್ಟಾಗುತ್ತೆ? 8 ರೂಪಾಯಿ ಆಗುತ್ತೆ. 40,000 ರೂಪಾಯಿ ಮೇಲೆ ಅಂದ್ರೆ ಟೋಟಲ್ ಕಾಸ್ಟ್ ಮೇಲೆ ಇನ್ಶೂರೆನ್ಸ್ ಎಷ್ಟಾಗುತ್ತೆ? ಮಾಡಿಸಿರುವಂತ ಪಾಲಿಸಿ ಅಮೌಂಟ್ 60% ಮಾಡಿಸಿದ್ದಾರೆ, ಅಂದ್ರೆ 24,000 ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಇನ್ಶೂರೆನ್ಸ್ ಕ್ಲೇಮ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? 1,200 ಅಮೌಂಟ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ. ಈಗ ನಾವು ಕಂಡುಹಿಡಿಬೇಕಾಗಿರೋದು ಫಸ್ಟ್ ಲಾಸ್ ಫಾರ್ಮುಲಾ ಏನು? ಇನ್ಶೂರೆನ್ಸ್ ಕ್ಲೇಮ್ ಇಂಟು ವ್ಯಾಲ್ಯೂ ಆಫ್ ಹ್ಯಾಡ್ಸ್ ಡಿವೈಡೆಡ್ ಬೈ ಅಮೌಂಟ್ ಇನ್ಶೂರ್ಡ್. ಸೊ ಲಾಸ್ ಕಂಡುಹಿಡಿಬೇಕಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಎಷ್ಟು ಬಂದಿದೆ? 1,200 ಬಂದಿದೆ. ಕ್ವಶನ್ ಅಲ್ಲಿ ಆಲ್ರೆಡಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಎಷ್ಟು ರಿಸೀವ್ ಆಗಿದೆ. 1,200 ಇಂಟು ವ್ಯಾಲ್ಯೂ ಆಫ್ ಹ್ಯಾಡ್ಸ್. ಸೊ ಟೋಟಲ್ ವ್ಯಾಲ್ಯೂ ಆಫ್ ಹ್ಯಾಡ್ಸ್ ಎಷ್ಟಿದೆ? 40,000 ಇದೆ. ಡಿವೈಡೆಡ್ ಬೈ 24,000. ಇದೇನಂದ್ರೆ ಇನ್ಶೂರೆನ್ಸ್ ಅಮೌಂಟ್ 60% ಮಾಡಿ ಕಂಡು ಹಿಡಿದಿದ್ದೀವಿ ಇಲ್ಲಿ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ 2,000 ಬಂತು. ಆದ್ರೆ ಕ್ವಶನ್ ಅಲ್ಲಿ ಇನ್ನೊಂದು ಪರ್ಸೆಂಟೇಜ್ ಮೆನ್ಷನ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ? 60% ಆಫ್ ದ ವ್ಯಾಲ್ಯೂ ಇಸ್ ರೆಡ್ಯೂಸ್ಡ್. ಡ್ಯಾಮೇಜ್ ಆಗಿರೋ ಪ್ರಾಡಕ್ಟ್ ಇಂದು 60% ವ್ಯಾಲ್ಯೂ ರೆಡ್ಯೂಸ್ ಆಗಿದೆ, ಅಂದ್ರೆ 40% ಡ್ಯಾಮೇಜ್ ಆಗಿದೆ. 60% ವ್ಯಾಲ್ಯೂ ರೆಡ್ಯೂಸ್ ಆಗಿದೆ, ಅದರ ಅರ್ಥ ಡ್ಯಾಮೇಜ್ ಆಗಿರೋದು 40%. ಸೊ 2,000 ಮೇಲೆ 40% ಮಾಡೋಣ. ಸೊ ಆಗ ವ್ಯಾಲ್ಯೂ ಆಫ್ ಹ್ಯಾಡ್ಸ್ ಡ್ಯಾಮೇಜ್ ಆಗಿರೋ ನಂಬರ್ಸ್ ಸಿಗುತ್ತೆ. 2,000 ಇಂಟು 100 ಡಿವೈಡೆಡ್ ಬೈ 40, ಅಂದ್ರೆ 40% ಅಲ್ಲ 100 ಉಲ್ಟಾ ಮಾಡಬೇಕು. ಒರಿಜಿನಲ್ ವ್ಯಾಲ್ಯೂ ಎಷ್ಟು ಗೊತ್ತಾಗುತ್ತೆ? 5,000. ಸೊ 5,000 ತಗೊಂಡು ನಾವು ಏನ್ ಮಾಡೋಣ? ನಂಬರ್ ಆಫ್ ಹ್ಯಾಡ್ಸ್ ಮೇಲೆ ಡಿವೈಡ್, ಅಂದ್ರೆ ಕಾಸ್ಟ್ ಎಷ್ಟಿದೆ? ಒಂದಕ್ಕೆ 8 ರೂಪಾಯಿ. ನಂಬರ್ ಆಫ್ ಹ್ಯಾಡ್ಸ್ ಡ್ಯಾಮೇಜ್ ಆಗಿರೋದು 625. ಈ ಸ್ಟೆಪ್ಸ್ ನ ನೀವು ಆನ್ಸರ್ ಬಿಡಿಸ್ಬೇಕಾಗ್ತದೆ. ಮೊದಲು ಕಾಸ್ಟ್ ಪರ್ 40,000 ನ 5,000 ನ ಡಿವೈಡೆಡ್ ಮಾಡ್ಕೊಂಡು ಪರ್ ಪ್ರಾಡಕ್ಟ್ ಕಾಸ್ಟ್ ಕಂಡು ಹಿಡ್ಕೋಬೇಕು. ನೆಕ್ಸ್ಟ್ 40,000 ಅಮೌಂಟ್ ಗೆ 60% ಮಾಡ್ಕೊಂಡ್ಬಿಟ್ಟು ಇನ್ಶೂರೆನ್ಸ್ ಮಾಡಿಸಿರೋ ಪಾಲಿಸಿ ಅಮೌಂಟ್ ಎಷ್ಟು ಕಂಡು ಹಿಡ್ಕೋಬೇಕು. ಆಮೇಲೆ ಕೊಟ್ಟಿರುವಂತ ಇನ್ಶೂರೆನ್ಸ್ ಕ್ಲೇಮ್ ಅಮೌಂಟ್ ನ ಬರ್ಕೋಬೇಕು. ಸೊ ಇವನ್ನ ಬರ್ಕೊಂಡ್ಬಿಟ್ಟು ಲಾಸ್ ನ ಕಂಡು ಹಿಡ್ಕೋಬೇಕು. ಲಾಸ್ ಕಂಡು ಹಿಡ್ಕೊಂಡು ಆ ಲಾಸ್ ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ಲಾಸ್ ನ 2,000 ಡಿವೈಡೆಡ್ ಬೈ ಒಂದಕ್ಕೆ ಹ್ಯಾಟ್ಗೆ 8 rupees ಡಿವೈಡೆಡ್ ಬೈ ಮಾಡಿ ಆನ್ಸರ್ ಕಂಡು ಹಿಡಿಬಹುದು. ಆದ್ರೆ ಇಲ್ಲಿ ಒಂದು ವ್ಯಾಲ್ಯೂ ವರ್ತ್ ಕೊಟ್ಟಿದ್ದಾರೆ, 60% ವ್ಯಾಲ್ಯೂ ರೆಡ್ಯೂಸ್ ಆಗಿದೆ ಅಂತ. ಸೊ ಅಂದ್ರೆ ಉಳಿದಿರೋದು 40%. ಅದನ್ನ ಉಲ್ಟಾ ಮಾಡಿ ಒರಿಜಿನಲ್ ವ್ಯಾಲ್ಯೂ ಕಂಡುಹಿಡಿಬೇಕು. 40 ಡಿವೈಡೆಡ್ ಬೈ 100 ಅಲ್ಲ, 100 ಡಿವೈಡೆಡ್ ಬೈ 40 ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದರ ಆನ್ಸರ್ ನಿಮ್ಗೆ ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.